ಹೋಗ್ತಿದ್ದೀರಾ? ಹಾಸನ್. ಯಾರು ಸಿಗ್ತಾರೆ ಹಾಸನಲ್ಲಿ? ಕೂಚು. ಆಮೇಲೆ ಆಮೇಲೆ ಯಾರು ಸಿಗ್ತಾರೆ ಗೊತ್ತಿಲ್ಲ. ಇವಾಗ ಒಂದು ಸ್ಟಾಪ್ನ ಕೊಟ್ವಿ. ಈ ಹಳ್ಳಿ ಮನೆಯಲ್ಲಿ ನಮಗೆ ಸ್ವಲ್ಪ ಕಾಫಿ ಕೊಟ್ಟು ಹಾಗೆ ಜೊತೆಗೆ ಇಡ್ಲಿ ಬೇಕು ಅಂದು, ಸೊ ಅವಳಿಗೆ ಇಡ್ಲಿ ತಿನ್ನಿಸ್ಕೊಂಡು ಹೊರಟ್ರಾಯ್ತು ಅಂತ ಇಲ್ಲಿ ಸ್ಟಾಪ್ ನಿಲ್ಲಿಸಿದ್ವಿ. ಊರಿಗೆ ತಲುಪಿದ ತಕ್ಷಣ ಜೊತೆ ಫಸ್ಟ್ ಬಟ್ಟೆ ಚೇಂಜ್ ಮಾಡಿಬಿಟ್ಟು ಗೂಚು ಜೊತೆ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಜೊತೆ ಅವಳ ಪಾಡಿಗಳು ಆಟ ಆಡ್ತಾ ಇದ್ಲು. ಸೊ ಹಾಗೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ನಮ್ಮ ಹಾಸನ ವೆದರ್ ಅಂತೂ ಕೇಳಬೇಕಾ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ವಿಂಟರ್ ಇರಲಿ ಮಾನ್ಸೂನ್ ಇರಲಿ, ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇಂಥ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಟೀ ಕುಡಿಯೋದಕ್ಕೆ ಮಜಾನೇ ಬೇರೆ ರೀತಿ ಇರುತ್ತೆ. ಹಾಗಾಗಿ ಅಮ್ಮ ಟೀ ಮಾಡು ಅಂದರು. ಸೊ ಅದಕ್ಕೆ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ವಾಕಿಂಗ್ ಹೋಗಿದ್ವಿ. ಆಗ ಇವನು ಬಂದುಬಿಟ್ಟು ನಮ್ಮ ಹಿಂದೆನೇ ಓಡಾಡ್ತಾ ಇದ್ದ ವಾಕಿಂಗ್ ಮಾಡಬೇಕಾದ್ರೆ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಶೂಟ್ ಮಾಡಿಕೊಂಡೆ. ಆನಂತರ ಸ್ವಲ್ಪ ಬ್ರೇಕ್ಫಾಸ್ಟ್ ಜೊತೆಗೆ ಏನಾದರೂ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಫ್ರೆಂಡ್ಸ್, ಇವತ್ತು ತಿಂಡಿ ತಿಂದಿಲ್ಲ, ಸೊ ಡೈರೆಕ್ಟ್ ಊಟ ಮಾಡ್ತಿದ್ದೀನಿ. ಯಾಕಂದರೆ ಎದ್ದಿದ್ದೆ 11:30 ಹಾಗೆ ಎದ್ದೇಳಿದೆ. ಸೊ ಇನ್ನು ಊಟ ಮಾಡೋಕ್ಕಾಗಲ್ಲ. ಹಾಗಾಗಿ ಅಮ್ಮ ಇವಾಗ ಬಿಸಿ ಬಿಸಿಯಾಗಿ ಟೊಮೆಟೊ ಬಾತ್ ಮಾಡಿದ್ದಾರೆ, ಪಾಲಕ್ ಸೊಪ್ಪು ಎಲ್ಲ ಹಾಕಿ. ಈ ಥರ ನನಗೆ ಯಾರು ಮಾಡಿಕೊಟ್ರೆ ತುಂಬ ಇಷ್ಟ ತಿನ್ನೋದಕ್ಕೆ. ನಾನು ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆಯವ್ರು ಮಾಡಿಕೊಟ್ಟಿದ್ದು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡಿದ್ದಾರೆ ತೋರಿಸ್ತೀನಿ. ಹಾ ಬಿಸಿ ಬಿಸಿ ಟೊಮೆಟೊ ಬಾತ್. ಆಗಿದೆ ಅಲ್ವಾ ಅನ್ನ? ಈ ಥರದ್ದೆಲ್ಲ ನಾನು ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆ ಯಾರಾದ್ರು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಧೃತಿ ಊಟ ಮಾಡ್ಕೊಂಡು ಮಲ್ಕೊಂಡು. ಸೊ ಹಾಗಾಗಿ ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವ್ನು ಇವಾಗ ಊಟ ಮಾಡಬೇಕಾಗಿತ್ತು.
ಅದಕ್ಕಿಂತ ಮುಂಚೆ ಅವನದು ಮಾಸ್ಕ್ ಎಲ್ಲ ತೆಗೆದು ಅವನಿಗೆಲ್ಲ ಕ್ಲೀನ್ ಎಲ್ಲ ಮಾಡಿ ಅವನಿಗೆ ಮುದ್ದು ಮಾಡಿಬಿಟ್ಟು ಊಟನ ನಾನೇ ಮಾಡಿಸ್ದೆ. ನನಗೆ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಖುಷಿ ಸಿಗುತ್ತೆ. ನನ್ನ ಮದುವೆಗಿಂತ ಮುಂಚೆ ನನಗೆ ಸ್ಟ್ರೆಸ್ ಜಾಸ್ತಿ ಆದರೆ ಅಥವಾ ಏನಾದರೂ ಬೇಜಾರಾಗ್ತಾ ಇದೆ ಅಂದರೆ ನಾನು ಜಾಸ್ತಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಸೊ ಈ ನಡುವೆ ಈಗ ಅಷ್ಟೊಂದು ಕಮ್ಮಿ ಆಗಿದೆ. ಸೊ ಈಗಲೂ ಕೂಡ ನಾವೇನಾದ್ರು ಫೋನಲ್ಲಿ ಮಾತಾಡ್ತಿದ್ರೆ ನಮ್ಮಪ್ಪನ ಪಕ್ಕ ಕೂತ್ಕೊಂಡು ಅವನು ನಮ್ಮ ಮಾತುಗಳನ್ನ ಕೇಳಿಸ್ಕೊತಾನೆ. ಸೊ ಕೆಲವು ಸತಿ ನನಗೆ ಅನಿಸುತ್ತೆ, ಸೊ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಎಷ್ಟು ಎತ್ತಾಗಿರುತ್ತವೆ ಅಂತ. ಸೊ ಏನಂತೀರಾ ಕಮೆಂಟಲ್ಲಿ ತಿಳಿಸಿ. ಮತ್ತು ನೆಕ್ಸ್ಟ್ ಡೇ ಹೊರಟ್ವಿ. ಸೊ ಸಂಡೇ ಅರ್ಲಿ ಮಾರ್ನಿಂಗೆ ಹೊರಟ್ವಿ. ಸೊ ನಾನು ಜಾಸ್ತಿ ಶೂಟ್ ಮಾಡಿಲ್ಲ, ನಾನು ಜಾಸ್ತಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಲ್ಲೇ ಆಗೋಗ್ಬಿಡ್ತು. ಸೊ ಯಾಕಂದರೆ ಅಪರೂಪಕ್ಕೆ ಹೋಗಿರ್ತೀವಿ, ಹಾಗಾಗಿ ಜಾಸ್ತಿ ಶೂಟ್ ಮಾಡಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಬಂದ ತಕ್ಷಣ ಗೊತ್ತಲ್ಲ, ಸೊ 2 days ಮನೆ ಬಿಟ್ಟು ಬಂದಿದ್ದು. ಸೊ ತುಂಬಾ ಧೂಳಾಗಿತ್ತು, ಹಾಗಾಗಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತಿಂಡಿ ತಿಂದ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.